ಬೆಂಗಳೂರಿನ ಇತಿಹಾಸದಲ್ಲಿ ವಿಧಾನಸಭೆಯಲ್ಲಿ ಏನಿವತ್ತು ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ಪಾಸ್ ಮಾಡಿ ಬೆಂಗಳೂರನ್ನು ಗರಿಷ್ಠ 7 ಮಹಾನಗರ ಪಾಲಿಕೆಗಳನ್ನು ಮಾಡಬೇಕು ಅಂತಕ್ಕಂಥ ಬಿಲ್ಲನ್ನು ಪಾಸ್ ಮಾಡಿದ್ರು. ಇವತ್ತು ಬೆಂಗಳೂರಿನ ದೃಷ್ಟಿಯಲ್ಲಿ ಇವತ್ತೊಂದು ಕರಾಳ ದಿನ ಅಂತೇಳಿ ನಾವು ಭಾವಿಸಿದ್ದೀವಿ. ಯಾಕಂದರೆ ಆ ಸಮಿತಿಯಲ್ಲಿ ನಾನು ಕೂಡ ಇದ್ದೆ. ಅನೇಕ ವಿಚಾರಗಳ ಬಗ್ಗೆ ಅಲ್ಲಿ ವಿರೋಧವನ್ನು ಕೂಡ ಮಾಡಿದ್ವಿ. ನೀವು ಗ್ರೇಟರ್ ಬೆಂಗಳೂರು ಮಾಡೋದ್ರಲ್ಲಿ ಅಭ್ಯಂತರ ಇಲ್ಲ, ನೀವು ಅಧಿಕಾರವನ್ನು ಹೆಚ್ಚಾಗಿ ಕೊಡೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಆದರೆ ಬೆಂಗಳೂರನ್ನು ಹೊಡಿಬಾರ್ದು ಅಂತ ಹೇಳಿದ್ವಿ. ಏನು 500 ವರ್ಷಗಳ ಇತಿಹಾಸ ಇತ್ತು, ಬೆಂಗಳೂರು ಇಲ್ಲಿವರೆಗೂ ಒಂದಾಗಿತ್ತು. ಬೆಂಗಳೂರನ್ನು ಹೆಚ್ಚುವರಿ ಮಾಡ್ಕೊಂಡೋಗಿದ್ರು, ಸಣ್ಣದಾಗಿದ್ದ ಬೆಂಗಳೂರನ್ನು ವಿಸ್ತಾರ ಮಾಡ್ಕೊಂಡೋಗಿದ್ರು. ಬೆಂಗಳೂರಿನ ಹೊರವಲಯದಲ್ಲಿದ್ದಂಥ ನಗರಸಭೆ ಪುರಸಭೆಗಳನ್ನು ಸೇರಿಸಿ ಬೆಂಗಳೂರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಮಾಡಿದ್ದು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಅವರ ದುರದೃಷ್ಟ ಏನು ಅಂತಂದರೆ, ಈಗಾಗಲೇ 4 ವರ್ಷ BBMP ಚುನಾವಣೆ ಮಾಡಲಿಲ್ಲ. ಒಂದು ಇದರಿರ್ತಕ್ಕಂಥ ಹುನ್ನಾರ, ಇವತ್ತು ಬೆಂಗಳೂರಲ್ಲಿ ಭಾರತೀಯ ಜನತಾ ಪಾರ್ಟಿಯ 3 ಜನ ಲೋಕಸಭಾ ಸದಸ್ಯರು ಮತ್ತು ಹೆಚ್ಚಿನ ಶಾಸಕರು ಇಲ್ಲಿ ಗೆದ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಬಹುತೇಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಬಹುಮತವನ್ನು ಪಡೆದಿರ್ತಕ್ಕಂಥದ್ದು ನೋಡಿದ್ದೀವಿ. ಇದನ್ನು ಹೊಡಿಬೇಕು ಅಂತೇಳಿ ಮತ್ತು ಚುನಾವಣೆಯನ್ನು ಮುಂದೂಡಬೇಕು ಅಂತೇಳಿ 2 ಹುನ್ನಾರಗಳನ್ನು ಇಟ್ಕೊಂಡು ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು, ಯಾರು ಅವ್ರಿಗೆ ಹೇಳ್ಕೊಟ್ರೆ ಗೊತ್ತಿಲ್ಲ, ನಾವು ಅವರು ಅತ್ಯಂತ ಬುದ್ಧಿವಂತರು ಅಂದ್ಕೊಂಡಿದ್ವಿ. ಆದರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ಕೆಂಪೇಗೌಡರ ಮಗ ಆದಂಥ DK ಶಿವಕುಮಾರ್ ಅವರು ಮತ್ತೆ ವಿಭಜನೆ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಇದು ಅಕ್ಷಮ್ಯವಾದಂಥ ಅಪರಾಧ ಆಗ್ತದೆ. ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ 74 ಅಮೆಂಡ್ಮೆಂಟ್ ಸಂವಿಧಾನದ ಪ್ರಕಾರ ಗ್ರೇಟರ್ ಬೆಂಗಳೂರಿಗೆ ಈ ಮಹಾನಗರ ಪಾಲಿಕೆಗಳ ಮೇಲೆ ಯಾವುದೇ ಅಧಿಕಾರ ಇರೋದಿಲ್ಲ. ಆದರೆ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಗರಿಷ್ಠ 50 ಜನದವರೆಗೂ ಕಮಿಟಿಯಲ್ಲಿ ಇರ್ತಾರೆ. ಅವರು ಈ 5 ಮಹಾನಗರ ಪಾಲಿಕೆ, ಇಲ್ಲಿ 7 ಮಹಾನಗರ ಪಾಲಿಕೆಯನ್ನು ಸಮನ್ವಯ ಮಾಡೋದು ಅಂತೇಳಿ ಇದು ಅಕ್ಷರಶಃ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದಾರೆ. ಇವತ್ತು ನಾವು ಬೆಂಗಳೂರಿನ ಬಹುತೇಕ ಶಾಸಕರು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ವಿರೋಧವನ್ನು ಮಾಡಿ ಸಭಾತ್ಯಾಗವನ್ನು ಮಾಡಿದ್ದೀವಿ. ನಾವು ರಾಜ್ಯಪಾಲರಿಗೂ ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೂಡ ನಾವು ಕೊಡೋರಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಮುಂದೆ ಬೆಂಗಳೂರನ್ನು ಚೂರಾಗಿ ಮಾಡಿ ಈ ಸಂಸ್ಕೃತಿಯನ್ನು, ಈ ಬೆಂಗಳೂರಿನ ಒಂದು ಪರಂಪರೆ ಏನಿತ್ತು ಅದಕ್ಕೆ ಧಕ್ಕೆ ತರ್ತಕ್ಕಂಥ, ಕೆಂಪೇಗೌಡರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ನಾವು ಖಂಡಿಸ್ತಾ ಇದ್ದೀವಿ. ಅಲ್ಲ, ಈಗ 4 ವರ್ಷ ಒಬ್ಬ ಕಮಿಷನರ್ ಬೆಂಗಳೂರನ್ನು ನಡೆಸ್ಕೊಂಡ್ಬರ್ತಾವ್ರೆ. ಮೇಯರ್ ಇಲ್ಲ, ಕಾರ್ಪೊರೇಟರ್ ಇಲ್ಲ, ಮತ್ತು ಯಾವುದೇ ಬೆಂಗಳೂರಿನ ಶಾಸಕರನ್ನು ಸಭೆ ಕರೆಯಲ್ಲ. ಅಂದರೆ ಒಬ್ಬ ಕಾರ್ಪೊರೇಷನನ್ನು ಒಬ್ಬ ಕಮಿಷನರ್ ನಡೆಸ್ಕೊಂಡು ಹೋಗ್ತಾವ್ರೆ 4 ವರ್ಷ. ಆದರೆ ಇವರು ಇಷ್ಟು ದೊಡ್ಡ ಬೆಂಗಳೂರು ಇದನ್ನು ನಡೆಸೋದಕ್ಕಾಗೋದಿಲ್ಲ, ಆಡಳಿತ ಸಮಸ್ಯೆ ಅಂತೇಳಿ ಇವತ್ತು 5 ಭಾಗ 7 ಭಾಗ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ 4 ವರ್ಷದಿಂದ ಒಬ್ಬ ಕಮಿಷನ್ ನಡೆಸ್ತಾವ್ರೆ, ಸುಸೂತ್ರವಾಗಿ ನಡೆಸ್ತಾ ಇಲ್ವಾ? ಕಾರಣ ಏನು ಅಂತಂದರೆ, ಈ ಬೆಂಗಳೂರನ್ನು ವಿಭಜನೆಯನ್ನು ಮಾಡ್ತಕ್ಕಂಥದ್ದು, ಬೆಂಗಳೂರನ್ನು ಈ ಸಮಗ್ರತೆಯನ್ನು ಒಡೆಯತಕ್ಕಂಥದ್ದು, ಮತ್ತು ಈಗೇನು ಸರ್ಕಾರ ಚುನಾವಣೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ಸೊ ಅದಕ್ಕೆ ಈ ಒಂದು ಹುನ್ನಾರವನ್ನು ಇಟ್ಕೊಂಡು ಈ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತೇಳಿ, ಯಾಕಂದರೆ ಡಿಲಿಮಿಟೇಷನ್ ಮಾಡಬೇಕಾಗ್ತದೆ, ಕ್ಷೇತ್ರ ವಿಂಗಡಣೆ ಮಾಡಿ ರಿಸರ್ವೇಷನ್ ಮಾಡಬೇಕಾಗ್ತದೆ. ಅದರ ಮಧ್ಯದಲ್ಲಿ ಏನಾದರೂ ಈಗ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ಆವಾಗ ಅದನ್ನು ಕೂಡ ಮೀರಿ ಮಾಡಬೇಕಾಗ್ತದೆ. ಇದರಿಂದ ಏನಾಗ್ತದೆ, ಇನ್ನೊಂದು 2-3 ವರ್ಷ BBMP ಚುನಾವಣೆಯನ್ನು ಮುಂದೂಡೋದು ಒಂದು, ಮತ್ತು ಈ ಬೆಂಗಳೂರಿನಲ್ಲಿ BJPಯ ಪ್ರಾಬಲ್ಯವನ್ನು ಈ ಥರ ವಿಭಜನೆಯನ್ನು ಮಾಡಿ ಕುಗ್ಸತಕ್ಕಂಥದ್ದು 2 ಕುತಂತ್ರಗಳಿದೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.